ಸೇವಂತಿ, ನೀನ್ ಬಾಗಿನ ಕೊಡ್ತಾ ಇದೀಯಾ? ಹೌದು, ಬಾಗಣ ನಾನೇ ಕೊಡ್ತೀನಿ ಅಂತ ನಮ್ ಸೇವಂತಿ ಹರಿಸ್ಕೊಂಡಿದ್ದಾಳೆ. ಒಳ್ಳೆ ತಮಾಷೆ ಮಾಡ್ತಾ ಇದ್ದೀರಾ. ಕೆರೆ ಕಟ್ಟೆ ಇಲ್ದೇ ಇರೋ ಊರಲ್ಲಿ ದೋಣಿ ಕಟ್ಟಂಗಾಯ್ತು ನಿಮ್ ಕೆಲ್ಸ. ಗಂಡ ಬಿಡೋದನ್ನೇ ಹಬ್ಬ ಮಾಡ್ಕೊಂಡಿರೋರ್ ಕೈಯಲ್ಲಿ ಮುತ್ತೈದೆ ಹಬ್ಬ ಮಾಡಿಸ್ತಾ ಇದ್ದೀರಲ್ಲ, ನಿಮ್ಗೇನ್ ಅನ್ಬೇಕು? ಏನ್ ಕಲ್ಪನಾ ಅವ್ರೆ, ದಸರಾ ಹಬ್ಬ ಗಂಡನ್ಗೆ ಆಯಸ್ ಗಟ್ಟಿಯಾಗಿರ್ಲಿ ಅಂತ ಪೂಜೆ ಮಾಡೋ ದಿನಗಳು. ಅಂಥದ್ರಲ್ಲಿ ಗಂಡ ಬಿಟ್ಟೋಳ್ ಕೈಯಿಂದ ಬಾಗಿನ ಕೊಡಿಸ್ತಿದ್ದೀರಲ್ಲ, ಹೀಗಂತ ನೀವು ಮೊದಲೇ ಹೇಳಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಸರೋಜ, ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ. ಅಲ್ಲ, ನಿಮ್ ಮನೆ ಮುತ್ತೈದೇರ್ನ ಗಂಡ ಬಿಟ್ಟವ್ರ ಮನೆ ಕಳ್ಸಿ ಅವಳ ಕೈಯಿಂದ ಮಡಿಲ್ ತುಂಬಿಸ್ಕೊಂಡು ಬಾಗಿನ ತಗೊಳ್ತಾ ಇದ್ರಾ? ನಾಳೆ ನಾವು ಕೂಡ ನಿಮ್ ಸೊಸೆ ತರ ಗಂಡನ್ ಬಿಡ್ಬೇಕಾ? ಸರೋಜ ಅವರೇ, ನಿಮ್ಗಿಷ್ಟ ಇದ್ರೆ ಬಾಗ್ನ ತಗೊಳ್ಳಿ, ಕಷ್ಟ ಆದ್ರೆ ಬಿಟ್ಬಿಡಿ. ಆದ್ರೆ ಹೀಗೆಲ್ಲ ಚುಚ್ಚಿ ಮಾತಾಡ್ಬೇಡಿ. ಹೌದು ಸರೋಜ, ಕೊಡ್ತಾ ಇರೋರು ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊ. ಯಾರ್ಯಾರು ಯಾವ ಪರಿಸ್ಥಿತಿಲಿ ಇರ್ತಾರೋ, ಏನ್ ಕಷ್ಟಗಳು ಅನುಭವಿಸಿರ್ತಾರೋ ಗೊತ್ತಿಲ್ದಲೆ ಅದನ್ ಬಿಟ್ಟು ಬಾಯಿ ಇದೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡೋದಲ್ಲ. ಸರಿ ಬಿಡಿ, ಇವಳ ಕೈಯಲ್ಲೇ ಬಾಗಿನ ಕೊಡ್ಸೋದಾದ್ರೆ ನಾನ್ ತಗೊಳಲ್ಲ. ಅಯ್ಯೋ, ದಯವಿಟ್ಟು ಎದ್ದೇಳ್ಬಿಡಿ, ಕೂತ್ಕೊಳ್ಳಿ. ನೀವು ಬಾಗಿನ ತಗೊಳ್ದೆ ಹೋದ್ರೆ ಅದು ನಮ್ಮ ಮನೆಗೆ ಶ್ರೇಯಸ್ಸಲ್ಲ. ಇವಾಗೇನು, ನಿಮ್ಗೆ ಮುತ್ತೈದೆ ಬಾಗಿನ ಕೊಡ್ಬೇಕು ಅಷ್ಟೇ ತಾನೇ? ನಮ್ಮ ಮನೇಲೂ ಮುತ್ತೈದೆಯರಿದ್ದಾರೆ. ಪೂಜಾ, ಬೈಲಿ, ನೀನೇ ಬಾಗ್ನ ಕೊಡು. ಪೂಜಾ, ಸೇವಂತಿನೇ ಹೇಳ್ತಿದ್ದಾಳಲ್ಲ ಬಾಗ್ನ ಕೊಡು ಅಂತ. ಬಾ, ಬಾಗ್ನ ಕೊಡು ಬಾ. ಬಾ ಪೂಜಾ. ಮುತ್ತೈದೆ ಬಾಗ್ನ ತಗೋ. ಮುತ್ತೈದೆ ಬಾಗಿನ ಕೊಡು. ಮುತ್ತೈದೆ ಬಾಗ್ನ ತಗೋ. ಮುತ್ತೈದೆ ಬಾಗಿನ ಕೊಡು. ಅದೇನೇ ಆಗಿರ್ಲಿ, ಗಂಡ ಬಿಟ್ಟಿರೋ ಆ ಸೇವಂತಿ ಹತ್ರ ನೀನ್ ಬಾಗಿನ ಈಸ್ಕೋಬಾರ್ದು. ಏನ್ ಮಾತಾಡ್ಬೇಕು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಇದನ್ನಿಟ್ಕೋ.
ಅಜ್ಜಿ ನಾನಿನ್ ಬರ್ತೀನಿ. ಹೋಗ್ಬಾ. ಅಜ್ಜಿ ನಾನಿವತ್ತು ಯಾರಿಗೂ ಬಾಗ್ನ ಕೊಡಲ್ಲ. ಸುಮ್ಮನೆ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಈ ಮನೆಗೆ ಯಾವುದೇ ಕಾರಣಕ್ಕೂ ಅವಮಾನ ಆಗ್ಬಾರ್ದು. ನಾನು ಒಳಗಡೆ ಇರ್ತೀನಿ. ನೋಡು, ಬುದ್ಧಿ ಇಲ್ಲದಲೇ ಇರೋಳು ಏನೋ ಅಂದ್ಲು ಅಂತ ನೀನ್ ಯಾಕೆ ಮನ್ಸಿಗೆ ಬೇಜಾರ್ ಮಾಡ್ಕೋತೀಯ? ನೀನ್ ಯಾಕೆ ಮನ್ಸು ಕೆಡ್ಸ್ಕೋತೀಯ? ಈ ಕಿವಿಲ್ ಕೇಳ್ಬೇಕು, ಈ ಕಿವಿಲ್ ಬಿಟ್ಬಿಡ್ಬೇಕು. ನೋಡ್ಕಂದ, ಒಳ್ಳೆ ಮನ್ಸಿರೋರು ಬಂದೇ ಬರ್ತಾರೆ. ನೀನೆಲ್ಲೂ ಹೋಗ್ಬೇಕಾಗಿಲ್ಲ, ಇಲ್ಲೇ ಇರು. ಅಲ್ಲ ಅಜ್ಜಿ, ನಾನು ಹೇಳ್ದೆ ತಾನೇ, ಇಲ್ಲೇ ಇರು. ಯಶೋದ, ನೀನ್ ನನ್ ಜೊತೆ ಬಾ, ಅಡ್ಗೆ ಮಾಡೋಣ. ನೀನೆ ಬಾ ಬಾ. ವಿಶಾಲ ಆಂಟಿ ಹೇಳಿದ್ನಲ್ಲ, ಬಂದ್ಮೇಲೆ ಅವಮಾನ ಆಗೋದಕ್ಕಿಂತ ನೀವು ಬರ್ದೇ ಇರೋದೇ ವಾಸಿ. ಹೌದಾ? ಹಾಗಾದ್ರೆ ನಾನು ಬರಲ್ಲ ಬಿಡು. ಸುಮಿತ್ರಾ ಬರ್ತೀನಿ ಅಂತ ಹೇಳಿದ್ಲು. ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಅಜ್ಜಿ, ನಾನು ಅದನ್ನ ಹೇಳೋಕೆ ಅಂತಾನೆ ಬಂದೆ. ಸುಮಿತ್ರಾ ಆಂಟಿ ಬರೋದಿಲ್ಲ ಅಂತಂದ್ರು. ಯಾಕೆ? ನಾನು ಅದನ್ನ ಹೇಳಿದ್ರೆ ನಿಮಗ್ ಬೇಜಾರಾಗತ್ತೆ. ಅದೇನು ಅಂತ ಹೇಳೆ. ಗಂಡನ್ ಬಿಟ್ಟೋಳ್ ಕೈಯಲ್ಲಿ ಬಾಗ್ನ ಈಸ್ಕೊಳಲ್ಲ. ಅವಳು ಮುತ್ತೈದೇನೆ ಅಲ್ಲ. ಅರ್ಶನ ಕುಂಕುಮ ಮಾಂಗಲ್ಯದ ಬೆಲೆ ಗೊತ್ತಿಲ್ದಿರೋರು ಯಾರು ಗಂಡನ್ ಬಿಡಲ್ಲ ಅಂತ ಹೇಳಿದ್ರು ಅಜ್ಜಿ. ಮೇ ಬಿ ಸರೋಜಾ ಆಂಟಿ ಬಂದಿದ್ರಲ್ಲ, ಅವ್ರೇನಾದ್ರೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿರ್ಬೋದಾ? ಹುಳುಕು ಬೇಗ ಹರಡುತ್ತೆ. ಯಾಕೆಂದ್ರೆ ಅದು ವೈರಸ್ ಅಲ್ವಾ?